ನಮಸ್ಕಾರ ಮಕ್ಕಳೇ, ಇದು ಗಣಿತ 10ನೇ ತರಗತಿ ಭಾಗ 1 ಅಧ್ಯಾಯ 2 ಬಹುಪದೋಕ್ತಿಗಳು. ಇದು ಹಳೆಯ ಪುಸ್ತಕ ಆಗಿರೋದ್ರಿಂದ ಭಾಗ 2 ಆಗಿದೆ. ಅಭ್ಯಾಸ 2.2ರಲ್ಲಿ 1ನೇ ಮೇನ್ನಲ್ಲಿ 4ನೇ ಲೆಕ್ಕವನ್ನು ಮಾಡೋಣ. ಹಿಂದಿನ ವಿಡಿಯೋದಲ್ಲಿ ನಾವು 3 ಲೆಕ್ಕಗಳನ್ನು ಮಾಡಿದ್ವಿ. ಅದರ ಒಂದು ಲಿಂಕನ್ನು ನೀವು ನನ್ನ ಚಾನಲ್ನಲ್ಲಿ ಉಪಯೋಗಿಸ್ಬೋದು. 4ನೇ ಲೆಕ್ಕ 4u² ಪ್ಲಸ್ 8u. ಇದರಲ್ಲಿ ನಾವು ಅಪವರ್ತಿಸಕ್ಕೆ ಹೋದರೆ ಇಲ್ಲಿ ಸ್ಥಿರಾಂಕ ಇಲ್ಲ, ಆದರೆ ನಾವು 4u ಅನ್ನೋದು ಇದ್ರ ಎರಡರಲ್ಲೂ ಕಾಮನ್ ಇದೆ. 4u ಹೊರಗಡೆ ತಗೊಂಡ್ರೆ ನಾವು u ಉಳಿತತಿ. ಇಲ್ಲಿ 4 2 8 2 ಉಳಿತು. ಇಲ್ಲಿ u ಹೊರಗೆ ತಗೊಂಡಿದ್ದೀವಿ, ಹಾಗಾಗಿ 4u ಕಾಮನ್ ಆಗಿ ಹೊರಗೆ ತಗೊಂಡಿದ್ದೀವಿ. ಹಾಗಾಗಿ ಇವೆರಡು ನಮಗೆ ಅಪವರ್ತನಗಳು ಸಿಕ್ಕಿದ್ದಾವೆ. ಇದರ ಈ ಒಂದು ಸಮೀಕರಣದ ಅಪವರ್ತನಗಳಿವು. 4u = 3, u + 2 = 3 ಅಲ್ಲ = 0. u = 0 ಆಗುತ್ತೆ, ಯಾಕಂದರೆ 4 ಗುಣಾಕಾರದಲ್ಲಿ ಈ ಕಡೆಗೆ ಹಾಕಿದರೆ ಭಾಗಾಕಾರಕ್ಕೆ ಹೋಗಿ ಕೆಳಗಡೆ 4 ಆಗುತ್ತೆ. ಇದು ಅದು ಲೆಕ್ಕಕ್ಕಿಲ್ಲ, 0 ಆಗುತ್ತೆ. u + 2 = 0, +2 ನಾವು ಈ ಕಡೆಗೆ ಹಾಕಿದರೆ -2. ಹಾಗಾಗಿ ನಮಗೆ ಈ ಒಂದು ಸಮೀಕರಣದ ಶೂನ್ಯತೆಗಳು 0 ಮತ್ತು -2. ಈಗ ಶೂನ್ಯತೆಗಳಿಗೂ ಈ ಒಂದು ಸಹಗುಣಕಗಳಿಗೂ ಏನು ಸಂಬಂಧ ಅಂದರೆ -b/a ಏನು ಹೇಳ್ರಿ, ಇದು ಶೂನ್ಯತೆಗಳ ಮೊತ್ತ. c/a ಏನಿದು ಶೂನ್ಯತೆಗಳ ಗುಣಲಬ್ಧ. ಈಗ ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳನ್ನು ನಾವು ಆಲ್ಫಾ ಬೀಟಾ ಅಂತಂದೇಳಿ ಸುಮ್ಮನೆ ಹೆಸರಿಗಿಟ್ಟಿದ್ದೀವಿ. ಆಲ್ಫಾ ಪ್ಲಸ್ ಬೀಟಾ ಕೂಡಿದ್ರೆ, ಆಲ್ಫಾ ಅಂದರೆ ಶೂನ್ಯತೆಗಳು 0 ಮತ್ತು -2 ಕೂಡಿದ್ರೆ -2 ಬಂತು. ಇದು -b/aಗೆ ಸಮ ಆಗಿದೆಯಾ ಅಂತ ನೋಡಿದ್ರೆ ಮೈನಸ್ ಹಾಕಿ ಬಿ ಎಷ್ಟಿದೆ ನೋಡ್ರಿ, ಇಲ್ಲಿ 8 ಇದೆ ನೋಡಿರಿ. ax + bx + c = 0. a ಬದಲಿಗೆ 4 ಇದೆ, b ಬದಲಿಗೆ 8 ಇದೆ. 8 + 8 ಕೆಳಗಡೆಗೆ a b/a ಅಂದರೆ a ಎಷ್ಟಿದೆ, a 4 ಇದೆ. ax², u² ಅಂದರೆ ಚರಾಕ್ಷರದ ವರ್ಗದ ಸಹಗುಣಕ 4 ಇದೆ. 4 1 4, 4 2 8 ಭಾಗ ಆದರೆ -2 ಬರುತ್ತೆ. ಹಾಗಾಗಿ ಇದೇನಿದು uದ ಸಹಗುಣಕ, ಕೆಳಗಡೆ u² ಸಹಗುಣಕ. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ, 0 × -2 ಏನಾಗುತ್ತೆ, 0 ಆಗುತ್ತೆ. = c/a ಏನಿದು, c/a. c ಇಲ್ಲ ಇದರಲ್ಲಿ ಸ್ಥಿರಾಂಕ ಇದರಲ್ಲಿ ಇಲ್ಲ ಅಂದರೆ 0/a. a ಇದೆ, 4 ಇದೆ, ಇಲ್ಲಿ 4 ಇದೆ. ಹಾಗಾಗಿ ನಾವು ಬರಿಬಹುದು c/aಗೆ ಸಮ ಆಗಿದೆ. ಅಂದರೆ 0 ಸ್ಥಿರಾಂಕ, 4 u² ಸಹಗುಣಕ ಅಂದರೆ ಚರಾಕ್ಷರದ ವರ್ಗದ ಸಹಗುಣಕ ಇದು. ಸರಿನಾ? ಈ ರೀತಿ ನಾವು ಶೂನ್ಯತೆಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧಕ್ಕೆ ಈ ಒಂದು ಸಹಗುಣಕಗಳು ಸಂಬಂಧವನ್ನು ನೋಡಿದ್ವಿ. ಈಗ 5ನೇ ಲೆಕ್ಕ t² - 5. ಈಗ ಇದರಲ್ಲಿ ನಾವು ax² + bx + c = 0ನಲ್ಲಿ a ಇದೆ, ಇಲ್ಲಿ a ಅಂದರೆ 1 ಇದೆ, b ಇಲ್ಲ, ಇಲ್ಲಂದರೆ t ಇರಬೇಕಿತ್ತು, ಇಲ್ಲ. ಹಾಗಾಗಿ b = 0 ಆಗುತ್ತೆ. c = -15 ಆಗುತ್ತೆ. c = -15, b = 0, a = 1 ಆಗುತ್ತೆ. ಇದು ನಿಮ್ಮ ನೆನಪಲ್ಲಿ ಇಟ್ಕೊಳ್ರಿ. ಈಗ ಇದನ್ನು ನಾವು ಶೂನ್ಯತೆಗಳನ್ನು ಕಂಡುಹಿಡಿಬೇಕಂದ್ರೆ ಇದನ್ನು ಅಪವರ್ತಿಸಬೇಕು. ಇದನ್ನು ನಾವು ನೋಡಿದಾಗ a² - b² ರೂಪದಲ್ಲಿದೆ. ಹಾಗಾಗಿ ನಾವು a² - b² ಫಾರ್ಮುಲಾ ಬರ್ಕೊಂಡ್ವಿ, a + b × a - b. ಇಲ್ಲಿ t², ಇಲ್ಲಿ b ಬದಲಿಗೆ √15² ಹಾಕಿದರೆ 15ಕ್ಕೆ ಸಮ ಆಗುತ್ತಿದ್ದು. ಹಾಗಾಗಿ a² - b² ರೂಪದಲ್ಲಿ ಬರ್ಕೊಂಡ್ವಿ. ಇಲ್ಲಿ a ಬದಲಿಗೆ t, b ಬದಲಿಗೆ √15, t + √15, t - √15 ಆಯಿತು. ಹಾಗಾಗಿ ಇವೆರಡು ಅಪವರ್ತನಗಳು ಸಿಕ್ಕುವು ಈ ಒಂದು ಸಮೀಕರಣಕ್ಕೆ. t + √15 = 0, t
ಟಿ ಮೈನಸ್ ರೂಟ್ 15 ಈಸ್ ಈಕ್ವಲ್ ಟು 0. ಅಂದರೆ ಶೂನ್ಯತೆಗಳಿಗೆ ಸಮ ಮಾಡ್ಕೊಂಡ್ರೆ ಪ್ಲಸ್ ರೂಟ್ 15 ಈ ಕಡೆಗೆ ಬಂದರೆ ಮೈನಸ್ ರೂಟ್ 15, ಮೈನಸ್ ರೂಟ್ 15 ಈ ಕಡೆಗೆ ಬಂದರೆ ಪ್ಲಸ್ ರೂಟ್ 15. ಟಿ ಈಸ್ ಈಕ್ವಲ್ ಟು ಅಂದರೆ ಈ ಒಂದು ಮೇಲಿನ ಸಮೀಕರಣದ ಶೂನ್ಯತೆಗಳು ಮೈನಸ್ ರೂಟ್ 15 ಮತ್ತು ರೂಟ್ 15ಗಳು ವರ್ಗ ಬಹುಪದೋಕ್ತಿ ಟಿ ಸ್ಕ್ವೇರ್ ಮೈನಸ್ 15ನ ಶೂನ್ಯತೆಗಳಾಗಿವೆ. ಈಗ ಶೂನ್ಯತೆಗಳಿಗೂ ಈ ಒಂದು ಸಹಗುಣಕಗಳಿಗೂ ಇರ್ತಕ್ಕಂಥ ಸಂಬಂಧವನ್ನು ಕಂಡುಹಿಡಿಯೋಣ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಸ್ಕ್ವೇರ್ ರೂಟ್ ಆಫ್ 15 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 15. ಇವೆರಡು ಶೂನ್ಯತೆಗಳನ್ನು ನಾವು ಕೂಡೋಣ. ಕೂಡಿದರೆ ಇಲ್ಲಿ ಒಂದು ಮೈನಸ್ ಇವೆರಡರಲ್ಲೂ ಕಳೆದು 0 ಬರುತ್ತೆ. ಅಂದರೆ ಮೈನಸ್ ಬಿ ಬೈ ಎಗೆ ಇದು ಸಮ ಆಗಬೇಕು. ಬಿ ಮೊದಲೇ ಹೇಳಿದ್ವಿ ನಾವು, ಬಿ 0 ಇದೆ, ಹಾಗಾಗಿ ಮೈನಸ್ 0 ಬೈ ಎ ಎಷ್ಟಿದೆ 1 ಇದೆ, ಹಾಗಾಗಿ 1 ಇದು 0ಗೆ ಸಮ ಆಗುತ್ತೆ. ಹಾಗಾಗಿ ನಾವು ಕಂಡಿಡ್ತಿರ್ತಕ್ಕಂಥ ಶೂನ್ಯತೆಗಳು ಕರೆಕ್ಟ್ ಇದ್ದಾವೆ. ಅಂದರೆ ಮೈನಸ್ ಟಿನ ಸಹಗುಣಕ ಟಿ ಇಲ್ಲೇ ಇಲ್ಲ ಇಲ್ಲಿ, ಹಾಗಾಗಿ ಟಿನ ಸಹಗುಣಕ 0 ಬರುತ್ತೆ. ಇಲ್ಲಿ ಟಿ ಇಲ್ಲ ನೋಡಿರಿ, ಟಿ ಸ್ಕ್ವೇರ್ ಮೈನಸ್ 15ರಾಗೆ ಟಿ ಇಲ್ಲ, ಹಾಗಾಗಿ ಕೆಳಗಡೆ ಟಿ ಸ್ಕ್ವೇರ್ನ ಸಹಗುಣಕ 1, ಟಿ ಸ್ಕ್ವೇರ್ನ ಸಹಗುಣಕ ಇದು 1. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಮೈನಸ್ ಸ್ಕ್ವೇರ್ ರೂಟ್ ಆಫ್ 15 ಇಂಟು ಸ್ಕ್ವೇರ್ ರೂಟ್ ಆಫ್ 15. ಇಲ್ಲಿ ಮೈನಸ್ ಹಾಗೆ ಉಳಿತತೆ, ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗಿ 15 ಬರುತ್ತೆ. ಅಂದರೆ ಇದು ಸಿ ಬೈ ಎಗೆ ಸಮ ಇದೆಯಾ ನೋಡಿರಿ, ಮೈನಸ್ 15 ಸಿ ನೋಡಿರಿ, ಮೈನಸ್ 15 ಸಿ ಬದಲಿಗೆ ಮೈನಸ್ 15, ಹಂಗಾಗಿ ಕೆಳಗಡೆಯೇ ಎ 1 ಅಂದರೆ ಟಿ ಸ್ಕ್ವೇರ್ನ ಸಹಗುಣಕ 1 ಇದೆ, ಹಾಗಾಗಿ ಇದು ಸಿ ಬೈ ಎಗೆ ಸಮ ಆಗಿದೆ. ಸಿ ಅಂದರೆ ಸ್ಥಿರಾಂಕ, ಎ ಅಂದರೆ ಟಿ ಸ್ಕ್ವೇರ್ನ ಸಹಗುಣಕ. ಈ ರೀತಿ ನಾವು ಶೂನ್ಯತೆಗಳಿಗೂ ಮತ್ತು ಸಹಗುಣಕಗಳಿಗೂ ಇರ್ತಕ್ಕಂಥ ಸಂಬಂಧವನ್ನು ನೋಡಿದ್ವಿ. ನೆಕ್ಸ್ಟ್ 6ನೇ ಲೆಕ್ಕ 3x² ಮೈನಸ್ ಎಕ್ಸ್ ಮೈನಸ್ 4. ಇದು ಸಂಪೂರ್ಣವಾಗಿ ax² ಪ್ಲಸ್ bx ಪ್ಲಸ್ ಸಿ ರೂಪದಲ್ಲಿದೆ. ಎ ಬದಲಿಗೆ 3 ಇದೆ, ಬಿ ಮೈನಸ್ 1 ಇದೆ, ಸಿ ಮೈನಸ್ 4 ಇದೆ. ಇಲ್ಲೇನಿಲ್ಲ ಅಂದರೂ 1 ಇರುತ್ತೆ. ಈಗ ನಾವು ಅಪವರ್ತಿಸ್ಬೇಕಾದ್ರೆ ನಾವು ಕೂಡಿದ್ರೆ ಅಥವಾ ಕಳೆದ್ರೆ ಮೈನಸ್ ಎಕ್ಸ್ ಬರಬೇಕು, ಗುಣಿಸಿದರೆ 4 3 12 ಮೈನಸ್ 12x² ಬರಬೇಕು. ಆ ರೀತಿ ಈ ಮೈನಸ್ ಎಕ್ಸನ್ನು ಬಿಡಿಸಿ ಬರ್ಕೋಬೇಕು. ಮೈನಸ್ ಎಕ್ಸು ಮೈನಸ್ 4ರಲ್ಲಿ ಪ್ಲಸ್ 3x ಹೋದರೆ ಮೈನಸ್ ಎಕ್ಸ್ ಬರುತ್ತೆ ನಮಗೆ. 4 3 12 ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಎಕ್ಸ್ ಇಂಟು x² ಆಗುತ್ತೆ. ಹಾಗಾಗಿ ಮೈನಸ್ ಎಕ್ಸ್ ಬದಲಿಗೆ ನಾವು ಪ್ಲಸ್ 3x ಮೈನಸ್ 4x ಬರ್ಕೊಂಡ್ವಿ. ಇಲ್ಲಿ ನೋಡಬೇಕು, ಈ ಕಡೆ ನೋಡಿ ನಾವು ಯಾವ್ಯಾವ ಸಂಖ್ಯೆನ ಈ ಕಡೆಗೆ ಹಾಕಬೇಕು ಅಂತ. ಇವೆರಡರಲ್ಲೂ ಕಾಮನ್ ಇರ್ತಕ್ಕಂಥದ್ದು 3x ಹೊರಗೆ ತೆಗೆದ್ವಿ. 3x ಹೊರಗೆ ತೆಗೆದ್ರೆ ಇಲ್ಲಿ x ಉಳಿತು, ಇಲ್ಲಿ 3x ತೆಗೆದ್ರೆ 1 ಉಳಿತು, x ಪ್ಲಸ್ 1. ಇಲ್ಲಿ ಮೈನಸ್ ಹೊರಗೆ ತೆಗೆದ್ವಿ, 4ಅನ್ನು ಇವೆರಡೂ ಪದಗಳಲ್ಲಿ 4 ಕಾಮನ್ ಇದೆ, 4 ಕಾಮನ್ ತೆಗೆದ್ರೆ x ಉಳಿತು, ಇಲ್ಲಿ ಮೈನಸ್ ಹೊರಗೆ ತೆಗೆದ್ರೆ ಪ್ಲಸ್ ಉಳಿತು, ಇಲ್ಲಿ 4 ಹೊರಗೆ ತೆಗೆದ್ರೆ 1 ಉಳಿತು. ನೆಕ್ಸ್ಟ್ ಇವೆರಡೂ ಸಮ ಬರ್ಬೇಕಂತ ಹೇಳಿದ್ದೀನಿ, ಇವೆರಡೂ ಸಮ ಬಂತು. 3x ಮೈನಸ್ 4 ಇದೊಂದು ಅಪವರ್ತನ, x ಪ್ಲಸ್ 1 ಇದೊಂದು ಅಪವರ್ತನ. ಇವೆರಡನ್ನು ಶೂನ್ಯತೆಗೆ ಸಮ ಮಾಡಿದರೆ ಇವೆರಡೂ ಅಪವರ್ತನಗಳು 3x ಈಸ್ ಈಕ್ವಲ್ ಟು ಮೈನಸ್ 4 ಈ ಕಡೆ ಬಂದರೆ ಪ್ಲಸ್ 4 ಆಯಿತು, ಎಕ್ಸ್ ಇಲ್ಲೇ ಇಟ್ಕೊಂಡು 3 ಈ ಕಡೆ ಬಂದರೆ ಭಾಗಾಕಾರಕ್ಕೆ ಬರುತ್ತೆ 4/3. ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0, ಪ್ಲಸ್ 1ನ್ನು ಈ ಕಡೆಗೆ ಹಾಕಿದರೆ ಮೈನಸ್ 1. ಈಗ ಇವೇನು 4ನೇ 3 ಅಲ್ಲ 3ನೇ 4 ಮೈನಸ್ 1 ಇವು ಈ ಒಂದು ಸಮೀಕರಣದ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು ಇವು. ಈಗ ಶೂನ್ಯತೆಗಳ ಮೊತ್ತವನ್ನು ನೋಡೋಣ. ಅಲ್ಫಾ ಪ್ಲಸ್ ಬೀಟಾ, ಅಲ್ಫಾನು ಶೂನ್ಯ, ಬೀಟಾನು ಶೂನ್ಯ, ಶೂನ್ಯಕ್ಕೆ ಒಂದು ಸಂಕೇತಗಳನ್ನು ಕೊಟ್ಟಿದ್ದಾರೆ. ಈಗ 4ನೇ 3 ಮೊದಲನೇ ಶೂನ್ಯತೆ, ಎರಡನೇ ಶೂನ್ಯತೆ ಮೈನಸ್ 1 ಕೂಡಿದರೆ ಇಲ್ಲಿ ಛೇದ ಸಮ ಮಾಡ್ಕೋಬೇಕಾಗುತ್ತೆ. ಇಲ್ಲಿ 3 ಇರೋದ್ರಿಂದ ಇಲ್ಲೂ ಕೂಡ 3 ಬರೋಂಗೆ ನಾವು 3ರಿಂದ ಗುಣಿಸ್ಕೋಬೇಕಾಗುತ್ತೆ. 1 3 3, 3 1 3, ಛೇದ ಸಮ ಆಯಿತು. ಹಾಗಾಗಿ 4ರಾಗ 3 ಹೋದರೆ 1 ಆಗುತ್ತೆ, ಕಳಿತೀವಿ, 3ನೇ 1. ಇದು ಮೈನಸ್
ಬಿ ಬೈ ಎಗೆ ಸಮ ಇದೆಯಾ? ಹೌದು, ಇದು ಸಮ ಇದೆ. ಯಾಕಂದರೆ ಬಿ ಎಷ್ಟಿದೆ ಇಲ್ಲಿ? ಬಿ ಎಷ್ಟಿದೆ? -1 ಇದೆ. -1 -1 +1 ಆಗುತ್ತೆ. ಹಾಗಾಗಿ +1 ಆಗಿದೆ. ಕೆಳಗಡೆ ಎ ಅಂದರೆ x² ಸಹಗುಣಕ 3. ಹಾಗಾಗಿ -x ಸಹಗುಣಕ -1, ಕೆಳಗಡೆ x² ಸಹಗುಣಕ 3. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ α × β = 4 3ನೇ 4 × -1 ಗುಣಿಸಿದಾಗ 4 1 4 ಆಗುತ್ತೆ. ಮೈನಸ್ಸು ಇಂಟು ಪ್ಲಸ್ ಮೈನಸ್ ಆಗುತ್ತೆ. 3ನೇ -4. ಇಲ್ಲಿ ಇದು ಸಿ ಬೈ ಎಗೆ ಸಮ ಇದೆಯಾ ನೋಡ್ರಿ. ಇದು ಸಮೀಕರಣದಲ್ಲಿದೆ, ಇಲ್ಲಿದೆ. ಸಿ -4 ಕರೆಕ್ಟ್ ಇದೆ. ಬೈ ಎ 3 ನೋಡ್ರಿ, -4/3 ಸಿ ಬೈ ಎಗೆ ಕರೆಕ್ಟ್ ಇದೆ. ಸಿ ಅಂದರೆ ಸ್ಥಿರಾಂಕ, 3 ಅಂದರೆ x² ಸಹಗುಣಕ. ಇಲ್ಲಿಗೆ ಮಕ್ಕಳೇ 3 ಲೆಕ್ಕಗಳು ಮುಗಿದು ಮುಂದಿನ ವಿಡಿಯೋದಲ್ಲಿ ನಾವು ಈ ಒಂದು 2ನೇ ಲೆಕ್ಕದಲ್ಲಿರ್ತಕ್ಕಂಥ 6 ಲೆಕ್ಕಗಳನ್ನು ಮಾಡೋಣ ಮಕ್ಕಳೇ. ನಿಮಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಮಕ್ಕಳೇ.